ಸಮೋಸ ಮಾಡ್ತಾಯಿದ್ದೀನಿ. ಸಮೋಸ ಮಾಡೋದು ಕೆಲವ್ರಿಗೆ ಕಷ್ಟನೇನೋ ಅನ್ನಿಸ್ಬೋದು. ತುಂಬಾ ಈಸಿ ಇದೆ ನೋಡಿ. ನಾನು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತು ಇನ್ನೊಂದೇನು ಅಂದರೆ ತುಪ್ಪ ಏನು ಕಾಯಿಸ್ಬಿಟ್ಟೇನು ಹಾಕ್ಕೊಳ್ಳೋದು ಬೇಡ, ಹಾಗೆಯೇ ಕಲಿಸ್ಕೊಳ್ಳೋಣ ಅದನ್ನು ಹಾಕ್ಕೊಂಡು. ಮತ್ತು ಹಾಕ್ಕೊಂಡು ಕಲಸಿದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಈಸ್ಟನ್ನ ಹಾಕ್ಕೊಂಡಿದ್ದೀನಿ. ಆದರೆ ನನಗೆ ಈಸ್ಟ್ ಹಾಕ್ಕೊಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ತುಂಬ ಸಾಫ್ಟ್ ಆಗುತ್ತೆ. ಬಟ್ ಅಂದರೆ ಅದು ಗರಿಗರಿಯಾಗಿ ಬರಬೇಕಲ್ವ, ಸ್ವಲ್ಪ ಹಾಕ್ಕೋಬೇಕು. ನಾನೊಂದು ಸ್ವಲ್ಪ ಜಾಸ್ತಿ ಆಗಿದೆ, ನೀವು ಕಮ್ಮಿ ಮಾಡ್ಕೊಳ್ಳಿ. ಈಸ್ಟನ್ನು ಹಾಕ್ಕೊಳ್ಳೋಕ್ಕೆ ಜಾಸ್ತಿ ಹೋಗಬೇಡಿ. ಅದಾದಮೇಲೆ ನಾನಿವಾಗ ನೋಡಿ ಈಸ್ಟನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇವಾಗ. ಇಲ್ಲಾಂದರೆ ಈಸ್ಟನ್ನು ಹಾಕಲೇಬೇಕು ಅಂತ ಏನಿಲ್ಲ, ಅದು ಆಪ್ಷನಲ್. ಅಂದರೆ ನಿಮಗೆ ಅದನ್ನು ಸ್ಕಿಪ್ ಮಾಡ್ಬೋದು. ತುಪ್ಪ ಹಾಕಿ ಕಲಿಸ್ಕೊಂಡಿದ್ದೀರಲ್ಲ ಸಾಕಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಈಸ್ಟ್ ಹಾಕೋದು ಬೇಡ, ಅಂದರೆ ಈಸ್ಟ್ ಹಾಕೋದು ನೀವು ಇಲ್ಲೂ ಅಲ್ಲ ನಮ್ಮ ಹತ್ರ ಈಸ್ಟು ಅನ್ನೋ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಹಂಗೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿವಾಗ ಎಲ್ಲ ನೀಟಾಗಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ನೀಟಾಗಿ ಹಾಕ್ಕೊಂಡು ಕಲಿಸ್ಕೋಬೇಕು, ನಾದಬೇಕು, ಚೆನ್ನಾಗಿ ನಾದ್ಕೋಬೇಕು. ನಾದ್ಬಿಟ್ಟು ಅದನ್ನ ಸೈಡಲ್ಲಿ ಎತ್ತಿಟ್ಕೋಬೇಕು. ಚೆನ್ನಾಗಿ ನಾನು ಕಲಿಸಿದ್ದೀನಿ, ತುಂಬಾ ಚೆನ್ನಾಗಿ ಕಲಿಸಿದ್ದೀನಿ. ಈಗ ನಾನು ಮುಚ್ಚಿ ಇಟ್ಬಿಟ್ಟು ಮೊಟ್ಟೆನ ಬೇಯೋಕ್ಕೆ ಹಾಕೋತಾ ಇದ್ದೀನಿ. ನಾನು ಸದ್ಯಕ್ಕೆ 3 ಮೊಟ್ಟೆಲಿ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ನೀವು ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಉಬ್ಬಿದೆ ಅಂತ. ಇದು ಬ್ರೆಡ್ ಮಾಡ್ತೀವಲ್ಲ, ಬ್ರೆಡ್ಡು, ಕೇಕು, ಈ ಥರದಕ್ಕೆ ಈಸ್ಟ್ ಹಾಕೋಬೇಕು. ಬಟ್ ಇದಕ್ಕೆ ಅಷ್ಟೊಂದು ಈಸ್ಟ್ ಅವಶ್ಯಕತೆ ಇಲ್ಲ ನನಗನ್ನಿಸ್ತಾ ಇದೆ. ಬಟ್ ಯಾರೋ ಹಾಕಿದ್ರು, ಅದನ್ನು ನೋಡಿಬಿಟ್ಟು ನಾನು ಹಾಕಕ್ಕೆ ಹೋದೆ. ಬಟ್ ನೀವು ಹಾಕಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಈಸ್ಟ್ ಹಾಕಕ್ಕೆ ಹೋಗಬೇಡಿ, ತುಪ್ಪ ಹಾಕಿ ಕಲಿಸ್ತಿರಲ್ಲ ಅದರಲ್ಲೇ ಮಾಡಿ, ಚೆನ್ನಾಗಿ ಬರುತ್ತೆ. ಇವಾಗ ನಾನು ಈ ಥರ ಮಾಡಿ ಇಟ್ಕೊಂಡು ಚೆನ್ನಾಗಿ ಅದನ್ನು ನಾದ್ಬಿಟ್ಟು ಮತ್ತೆ ಎತ್ತಿಟ್ಟಿದ್ದೀನಿ. ಈಗ ಇದಕ್ಕೆ ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಇನ್ನೊಂದು ನಾನು ನಿಮಗೆ ಮೈದಾ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಉಪ್ಪು ಹಾಕೋದನ್ನ ನಿಮಗೆ ಹೇಳಿಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ತುಂಬ ನಾದ್ಬಿಟ್ಟು ಉಪ್ಪು, ಅಂದರೆ ನೀವು ಕಲಿಸುವಾಗಲೇ ಉಪ್ಪು ಹಾಕ್ಕೊಳ್ಳಿ. ಅದು ಸ್ಕಿಪ್ ಆಗಿಬಿಟ್ಟಿದೆ, ನಾನು ಉಪ್ಪಾಗಿರೋದನ್ನ ನಿಮಗೆ ತೋರಿಸಿಲ್ಲ. ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗ ನೀವು ಇದೇ ಥರ ಎಲ್ಲನೂ ಈ ಥರ ಮಾಡಿಟ್ಕೋಬೇಕು. ಚಪಾತಿ ಥರ ಲಟ್ಟಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಒಂದು 8 ಚಪಾತಿನ ನಾನು ಮಾಡ್ಕೊಂಡಿದ್ದೀನಿ. ಮಾಡಿಬಿಟ್ಟು ಈ ಥರ ಚಪಾತಿ ಮೇಲೆ ಎಣ್ಣೆ ಮತ್ತು ಮೈದಾ ಹಿಟ್ಟು ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ಮೇಲ್ಗಡೆಗೆ ಈ ಥರ ಹಾಕೋತಾ ಇದ್ದೀನಿ. ಒಂದ್ರ ಮೇಲೆ ಒಂದು ಈ ಥರ ಜೋಡಿಸ್ಕೊಂಡು ಅದಕ್ಕೆ ಮೇಲ್ಗಡೆ ಪೌಡ್ರನ್ನ ಅದೇ ಥರ ಎಲ್ಲದಕ್ಕೂ ಒಂದಕ್ಕೂ ಬಿಡಬಾರ್ದು, ಎಲ್ಲದಕ್ಕೂ ಇದೇ ಥರ ಪೌಡ್ರನ್ನ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ನೀವು ಒಂದ್ರ ಮೇಲೊಂದು ಹಾಕಿಬಿಟ್ಟು ನೋಡಿ ಈ ಥರ ಅದನ್ನು ಎಲ್ಲ ಹಾಕಾದ್ಮೇಲೆ ನೋಡಿ ಈ ಥರ ದಪ್ಪಗೆ ಬರುತ್ತೆ. ಅದಕ್ಕೊಂದು ಸ್ವಲ್ಪ ನಾವು ಮೇಲ್ಗಡೆ ಒತ್ತಬೇಕು. ಈಗ ಚಪಾತಿನ ಲಟ್ಟಿಸೋ ಥರ ಮೇಲ್ಗಡೆ ಲಟ್ಟಿಸಿದ್ರೆ ಲೇಯರ್ ಥರ ಚೆನ್ನಾಗಿ ಬರುತ್ತೆ. ಅದನ್ನು ನಾವು ಸೈಡಲ್ಲಿ ಬಂದಿರೋದೆಲ್ಲನೂ ಕಟ್ ಮಾಡ್ಕೊಳ್ಳೋಣ. ಈ ಥರ ದೊಡ್ಡದಾಗಿ ಒತ್ಬಿಟ್ಟು ಈಗ ಸೈಡಲ್ಲಿ ಬಂದಿದೆಯಲ್ಲ ಅದನ್ನೆಲ್ಲನೂ ಕಟ್ ಮಾಡಿಕೊಂಡು ಚೌಕ ಆಕಾರ ಮಾಡ್ಕೊಳ್ಳೋಣ. ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು, ಚೆನ್ನಾಗಿ ಬರುತ್ತೆ. ಇನ್ನೊಂದು ಏನು ಅಂದರೆ ಈಸ್ಟ್ ಹಾಕ್ಕೊಂಡಿದ್ದೀರಲ್ಲ ನೀವು, ನಾವು ಅದನ್ನೇ ಹಾಕ್ಕೋಬೇಕಾಗಿತ್ತೇನೋ ಅನ್ನೋರು ಕೆಲವರು ಮಾಡದೇ ಇರ್ಬೋದು. ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ಈಸ್ಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಎಣ್ಣೆ ಹಾಕ್ಕೊಂಡೇ ಕಲಿಸ್ಕೊಂಡು ಮಾಡ್ಕೊಳ್ಳಿ. ತುಪ್ಪನೇ ಬೇಕಾಗುವಂತ ಏನಿಲ್ಲ. ಬೆಣ್ಣೆ ಆದರೂ ಸರಿನೇ, ಎಣ್ಣೆ ಆದರೂ ಸರಿನೇ, ತುಪ್ಪ ಆದರೂ ಸರಿನೇ, ಒಟ್ಟಲ್ಲಿ ಅದಕ್ಕೆ ಹಾಕಿ ಕಲಿಸ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಮೈದಾ ಹಿಟ್ಟನ್ನು ಎಷ್ಟರ ಮಟ್ಟಿಗೆ ನಾದ್ಕೋಬೇಕು ಅಂದರೂ ತುಂಬಾ ನಾದ್ಕೋಬೇಕಾಗುತ್ತೆ. ಈಗ ಚೌಕ ಆಕಾರದಲ್ಲಿ ಮಾಡಿಕೊಂಡು ತಿರ್ಗಾ 4 ಪೀಸ್ನ ನಾನು ಮಾಡ್ಕೊಂಡಿದ್ದೀನಿ. ಈ ಥರ 4 ಪೀಸನ್ನು ಮಾಡಿಕೊಂಡು ನಾವು ಇವಾಗ ಇದ್ರ ಮೇಲೆ ಏನು ಹಾಕಬೇಕು, ನಾವು ಈಗ ಅದನ್ನು ಈರುಳ್ಳಿನ ಮಾಡಿ ಇಟ್ಕೊಂಡಿದ್ದೀವಲ್ಲ ನೋಡಿ. ನಾವೀಗ ಮೊಟ್ಟೆನ
ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ದಾರದಲ್ಲಿ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ, ಸ್ವಲ್ಪನೂ ಪ್ರಾಬ್ಲಮ್ ಆಗಲ್ಲ. ದಾರದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಎರಡನ್ನೂ. ಆಯಿತು, ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆ ಈ ಥರ ಹಾಕ್ಕೊಂಡು ಮೊಟ್ಟೆನ ಇಟ್ಬಿಟ್ಟು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸೂಪರಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಅದ್ರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ನಾನು ಈ ಸೇಪಲ್ಲಿ ಮಾಡೋಣ ಅಂದ್ಕೊಂಡೆ, ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ. ಅದಕ್ಕೆ ನಾನು ಮಾಮೂಲಿ ಪಪ್ಸ್ದು ಏನು ಸೇಪ್ ಬರುತ್ತೋ ಅದೇ ಥರನೇ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಈಸ್ಟ್ ಹಾಕಿರೋದ್ರಿಂದ ಒಳಗಡೆ ಎಲ್ಲ ಸಾಫ್ಟ್ ಇತ್ತು, ಮೇಲ್ಗಡೆ ಎಲ್ಲ ಗರಿಗರಿಯಾಗಿತ್ತು. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ, ನೀವು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈಸ್ಟನ್ನು ಸ್ಕಿಪ್ ಮಾಡಿ ಅಷ್ಟೇ. ನೋಡಿ ರೆಡಿ ಆಯಿತು. ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಮೇಲೆಲ್ಲ ಗರಿಗರಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಒಳಗಡೆ ಮಾತ್ರ ಬ್ರೆಡ್ ಥರ ಬಂದಿತ್ತು ಅಷ್ಟೇ, ಬಟ್ ಚೆನ್ನಾಗಿತ್ತು. ಬಟ್ ನೋಡಿ, ನನ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಮಾಡಿದ್ರೆ ಖಂಡಿತ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಎಲ್ಲೂ ಸ್ಕಿಪ್ ಮಾಡ್ದೇನೆಯ ಕಂಪ್ಲೀಟಾಗಿ ನೋಡಿ ಮೇಲೆಲ್ಲ ಗರಿಗರಿಯಾಗಿದೆ, ಒಳಗಡೆ ನೋಡಿ ಬ್ರೆಡ್ ಥರ ಆಗಿಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಬ್ರೆಡ್ ಥರ ಆಗಿದೆ ಒಳಗಡೆ, ಆ ಥರ ಬೇಡ ಅನ್ನೋರು ಮಾಡ್ಕೊಬೋದು ಅಂತ ಹೇಳಿದ್ದು ನಾನು. ಬಟ್ ಚೆನ್ನಾಗಿತ್ತು.